ಕಾಲೇಜಿನಲ್ಲಿ ದೀಪ್ತಿ ಟ್ರಾನ್ಸ್ಪರೆಂಟ್ ಬಟ್ಟೆಗಳನ್ನು ಹಾಕಿಕೊಂಡು ಬಂದಿದ್ದಾಳೆ. ಅವಳ ದೇಹ ಸೌಂದರ್ಯವನ್ನು ನೋಡಿ ನಾನು ಯಾಮಾರಿದೆ. ಏಕೆಂದರೆ ಅವಳ ದೇಹ ಸಂಪೂರ್ಣವಾಗಿ ಅರ್ಧಂಬರ್ಧ ಕಾಣುತ್ತಿದ್ದೆ. ಈಗಿನ ಹುಡುಗಿಯರು ಎಷ್ಟೊಂದು ಮಾಡ್ರನ್ ಅಂತ ಅಂದುಕೊಂಡೆ. ಆಗ ಅನಿಸಿತು ಅವರು ಮಾಡ್ರನ್ ಆಗಿ ದೇಹ ಸುಖವನ್ನು ಕೊಡುತ್ತಾರೆ. ದೀಪ್ತಿಯ ಜೊತೆ ಒಂದು ರಾತ್ರಿ ಕಳೆಯಬೇಕು ಅಂತ ಅವಳ ರೂಮಿಗೆ ಹೋದೆ. ಅದನ್ನು ಅರ್ಥ ಮಾಡಿಕೊಂಡ ದೀಪ್ತಿ ನನ್ನನ್ನು ಅವಳ ರೂಮಿಗೆ ಕರೆದುಕೊಂಡು ಹೋಗಿ ಬೆತ್ತಲಾಗಿಸಿದಳು. ನಂತರ ಅವಳ ಬಟ್ಟೆಯನ್ನು ತೆಗೆಯಲು ಹೇಳಿದಳು. ಬಟ್ಟೆ ತೆಗೆದು ಪರಸ್ಪರ ದೈಹಿಕವಾಗಿ ಆಟ ಆಡಲು ಶುರು ಮಾಡಿದೆವು. ದೀಪ್ತಿಯ ದೇಹ ಹಣ್ಣಿನ ರಸದಂತೆ ಇತ್ತು. ಅದನ್ನು ಕುಡಿದಷ್ಟು ಖಾಲಿಯಾಗುತ್ತಿರಲಿಲ್ಲ. ಬೆಳಿಗ್ಗೆ ಆಗುವವರೆಗೂ ನಾವಿಬ್ಬರು ಸರಸದಲ್ಲಿ ನಿರತರಾಗಿದ್ದೆವು. ಬೆಳಿಗ್ಗೆ ಆದಾಗ ಅರ್ಥವಾಯಿತು, ಅವಳ ಮುಖ ಸಂಪೂರ್ಣವಾಗಿ ಕೆಂಪಾಗಿದೆ. ಎಲ್ಲ ಕಡೆ ಕಚ್ಚಿ ಹಾಕಿದ್ದೇನೆ. ಅವಳು ಕಾಲೇಜಿಗೆ ಹೋಗುವುದಿಲ್ಲ. ಆಗಲೂ ಕೂಡ ನನಗೆ ದೇಹ ಸುಖ ಕೊಡು ಅಂತ ಹೇಳಿದಳು. ಅವಳ ಮಾತಿಗೆ ಒಪ್ಪಿದೆ. ನಿರಂತರವಾಗಿ 3 ದಿನ ನಾವಿಬ್ಬರು ಒಂದೇ ರೂಮಿನಲ್ಲಿ ಇದ್ದೆವು. ಆದರೆ ನನ್ನ ಹೆಸರು ರಾಜ, ಅಪ್ಪ ಅಮ್ಮನ ಮುದ್ದಿನ ಮಗ. ನಾನು ಚಿಕ್ಕವನಿದ್ದ ದಿನದಿಂದಲೂ ಕೂಡ ನನ್ನ ಅಪ್ಪ ಅಮ್ಮ ನನ್ನ ಆಸೆಗಳನ್ನು ಪೂರೈಸುತ್ತಿದ್ದರು. ನಮ್ಮ ಮನೆಗೆ ಯಾರ ಕಣ್ಣು ಬಿತ್ತು ಚಿತ್ರವಾಯಿತು. ಅಪ್ಪ ವಯಸ್ಸಿದ್ದಾಗ ಚಿಕ್ಕಪ್ಪ ಮತ್ತು ದೊಡ್ಡಪ್ಪನ ಜೊತೆ ಚೆನ್ನಾಗಿ ದುಡಿದರು. ಈಗ ವಯಸ್ಸಾಗಿದೆ. ಎಲ್ಲರೂ ಅವರನ್ನು ಬಿಟ್ಟು ಹೊರಟು ಹೋದರು. ಅವರಿಗೆ ಈಗ ಹೊಸದಾಗಿ ಬದುಕು ಸಾಗಿಸಲು ಸಾಧ್ಯವಾಗಿಲ್ಲ. ಏಕೆಂದರೆ ಅವರಿಗೆ ದಿನದಿಂದ ದಿನಕ್ಕೆ ಬದುಕು ಕೃಶವಾಗುತ್ತಿದೆ. ಕೊರಗಿ ಕೊರಗಿ ಸಣ್ಣ ಆಗುತ್ತಿದ್ದಾರೆ. ಅವರನ್ನು ನೋಡಿ ನಮಗೆ ದುಃಖವಾಯಿತು. ಅವರಿಗೆ ಇರುವುದು ಮನೋರೋಗ. ನಿಮ್ಮ ಅಪ್ಪನ ಸಂಬಂಧಿಕರೆಲ್ಲ ಸರಿ ಹೋದರೆ ಅವರ ಜೊತೆ ಅವರು ಚೆನ್ನಾಗಿರುತ್ತಾರೆ. ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ನೀವುಗಳು ಧೈರ್ಯ ತುಂಬಬೇಕು, ಪ್ರೀತಿ ತುಂಬಿಸಬೇಕು. ಯಾರ ಜೊತೆ ಇವರು ಮಾತನಾಡುತ್ತಿಲ್ಲ ಅಥವಾ ಅವರು ಮಾತನಾಡುತ್ತಿಲ್ಲ. ಇಬ್ಬರ ಮಧ್ಯೆ ನೀವು ರಾಜಿ ಮಾಡಿಸಿ ಅಂತ ಹೇಳಿದರು. ನಾನು ಈ ಕೆಲಸ ಆಗೋದೇ ಇಲ್ಲ ಅಂತ ಅಂದುಕೊಂಡೆ. ಆದರೆ ಅಮ್ಮ ಇಲ್ಲ, ಆಗುತ್ತದೆ, ನಮ್ಮ ಕೈಲಾದ ಪ್ರಯತ್ನ ಮಾಡುತ್ತೇವೆ ಅಂತ ತುಂಬ ಧೈರ್ಯದಿಂದ ಹೇಳಿದಳು. ಆಗ ಅಮ್ಮನ ಮುಖ ನಾನು ತುಂಬ ನಿರಾಸೆಯಿಂದ ನೋಡಿದಾಗ ಅಮ್ಮ ಏನೂ ಆಗುವುದಿಲ್ಲ, ಎಲ್ಲ ಒಳ್ಳೆಯದು ಆಗುತ್ತದೆ, ಇರು ಸುಮ್ಮನೆ ಅಂತ ಹೇಳಿದಳು. ನನಗೆ ತುಂಬ ದುಃಖವಾಗುತ್ತಿದೆ. ನನ್ನ ಕೈಯಲ್ಲಿ ಏನು ಮಾಡಲು ಸಾಧ್ಯವಾಗುತ್ತಿಲ್ಲ. ಬೇಕಾದರೆ ಸ್ಕೂಲನ್ನು ಬಿಟ್ಟು ಯಾವುದಾದರೂ ಕೆಲಸಕ್ಕೆ ಹೋಗು ಅಂದರೂ ಕೂಡ ಅದನ್ನು ಮಾಡಲು ನಾನು ಸಿದ್ಧ. ಅಮ್ಮ ಒಪ್ಪಲಿಲ್ಲ. ಬದಲಿಗೆ ನಾನೇ ಕೆಲಸ ಮಾಡುತ್ತೇನೆ, ನಿನ್ನ ಮತ್ತು ನಿನ್ನ ಅಪ್ಪನನ್ನು ಸಾಕುತ್ತೇನೆ ಅಂತ ಹೇಳಿದಳು. ಅಮ್ಮ ವಿಧ ವಿಧವಾದ ಉಪ್ಪಿನಕಾಯಿಗಳನ್ನು ಹಾಕುತ್ತಾಳೆ. ಹಪ್ಪಳ, ಸಂಡಿಗೆ ಎಲ್ಲವನ್ನು ಮಾಡಲು ಬರುತ್ತದೆ. ಮೊದಲಿನಿಂದಲೂ ಕೂಡ ಅವಳು ಅಂಗಡಿಗೆ ಕೊಡುತ್ತಿದ್ದಳು. ಆದರೆ ಇತ್ತೀಚೆಗೆ ಕಡಿಮೆ ಮಾಡಿದಳು. ಮನೆಯಲ್ಲಿ ಗಲಾಟೆ ಇದ್ದಿದ್ದರಿಂದ. ಈಗ ಅದನ್ನು ಹಗಲು ರಾತ್ರಿ ಮಾಡೋಣ, ಯಾರಾದರೂ ಇಬ್ಬರು ಕೆಲಸದವರನ್ನು ಇಟ್ಟುಕೊಂಡು ಕೆಲಸ ಮಾಡಿಸೋಣ ಅಂತ ಯೋಚಿಸುತ್ತಿದ್ದಳು. ಇದೇ ಸಮಯದಲ್ಲಿ ಅಮ್ಮ ಅಲ್ಲಿ ಹೋಗಬೇಕು, ನಾನು ಇಲ್ಲಿ ಹೋಗಬೇಕು ಅಂತ ಅಪ್ಪನಿಗೆ ಬೈಯುತ್ತಿದ್ದಳು. ನೀನು ಇರುವುದರಿಂದ ಮನೆಯಲ್ಲಿ ನಾನು ಇರಬೇಕು, ಹೊರಗೆ ಹೋಗಲು ಸಾಧ್ಯವಿಲ್ಲ ಅಂತ ತುಂಬ ಕಷ್ಟಪಡುತ್ತಿದ್ದಾಳೆ. ಇದಾದ ಸ್ವಲ್ಪ ದಿನಕ್ಕೆ ಅಪ್ಪ ತಾನೂ ಕೂಡ ಸಣ್ಣ ಪುಟ್ಟ ಕೆಲಸ ಮಾಡುತ್ತೇನೆ ಅಂತ ಅಮ್ಮನ ಎದುರಿಗೆ ಹಾಕಿದ್ದ ಅಸಹಾಯಕನ ಮುಖವಾಡವನ್ನು ತೆಗೆದ. ಏಕೆಂದರೆ ಅಸಹಾಯಕ ಈ ಮಾತನ್ನು ಕೇಳಿದರೆ ಅಮ್ಮನಿಗೆ ಆಗುವುದಿಲ್ಲ. ಅಪ್ಪ ಸ್ಟ್ರಾಂಗ್ ಆಗಲಿ ಅಂತ ಅಪ್ಪನಿಗೆ ಅವಳು ಬೈಯೋದು. ಅಪ್ಪ ಇಂಡಿಪೆಂಡೆಂಟ್ ಆಗಲಿ ಅನ್ನುವುದು ಅಮ್ಮನ ಉದ್ದೇಶ. ಅಮ್ಮ ಅವಳು 1 ಹೊತ್ತು ತಿಂದು ನಮ್ಮಿಬ್ಬರಿಗೂ 3 ಹೊತ್ತು ಊಟವನ್ನು ಹಾಕುತ್ತಾ ಇದ್ದಾಳೆ. ಭೂಮಿ ತಾಯಿ ಎಷ್ಟು ಒಳ್ಳೆಯವಳು, ನನ್ನಮ್ಮ ಅಷ್ಟೊಂದು ಒಳ್ಳೆಯವಳು. ಅಮ್ಮ ಏನೇ ಒಳ್ಳೆಯದು ಮಾಡಿದರೂ ಕೂಡ ಅಪ್ಪ ಎಲ್ಲರ ಎದುರಿಗೆ ಅಮ್ಮನಿಗೆ ಅವಮಾನ ಮಾಡುತ್ತಾರೆ. ಇವಳು ನನಗೆ ಏನು ಮಾಡೇ ಇಲ್ಲ ಅನ್ನುವ ರೀತಿ ಇರುತ್ತಾಳೆ. ಈಗ ನಾನು PUC ಓದುತ್ತಿದ್ದೇನೆ, ಪಾರ್ಟ್ ಟೈಮ್ ಕೆಲಸ ಕೂಡ ಮಾಡುತ್ತಿದ್ದೇನೆ. ಬರುವ ದುಡ್ಡಿನಿಂದ ಫೀಸನ್ನು ಕಟ್ಟಿಕೊಳ್ಳುತ್ತಿದ್ದೇನೆ. ಅಮ್ಮನಿಗೆ ಕಷ್ಟ ಕೊಡುತ್ತಿಲ್ಲ. ಅಮ್ಮ ಅಪ್ಪನ ಔಷಧಿ, ಮನೆಯ ಖರ್ಚು ಇವನ್ನು ನೋಡಿಕೊಳ್ಳುತ್ತಾಳೆ. ಊರಿನ ಜನರೆಲ್ಲ ಹುಟ್ಟರೆ ಈ ರೀತಿಯ ಮಗ ಉಡಬೇಕು ಅಂತ ಹೇಳುತ್ತಾರೆ. ಇಂದು ದೊಡ್ಡಪ್ಪ ಮಾತನಾಡಿಸಿದ. ನನ್ನನ್ನು ಹೇಗೆ ಓದುತ್ತಿದ್ದೀಯಾ, ಮನೆಯಲ್ಲಿ ಅಪ್ಪ ಅಮ್ಮ ಹೇಗಿದ್ದಾರೆ, ಹೊಟ್ಟೆಪಾಟಿಗೆ ಏನು ಮಾಡುತ್ತಿದ್ದೀರಾ ಅಂತ. ಮನೆಯ ಪರಿಸ್ಥಿತಿ ದೊಡ್ಡಪ್ಪನಿಗೆ ಬಿಡಿಸಿ ಹೇಳಿದೆ. ನಾನು ಕೂಡ ಅಳಲು ಶುರು ಮಾಡಿದೆ.
ದೊಡ್ಡಪ್ಪನೂ ಕೂಡ ಅಳಲು ಶುರು ಮಾಡಿದ. ಸ್ವಲ್ಪ ದಿನ ನಿಮ್ಮ ದೊಡ್ಡಮ್ಮನಿಗೆ ಬುದ್ಧಿ ಹೇಳುತ್ತೇನೆ, ನಂತರ ನಾವೆಲ್ಲ ಒಂದೇ ಮನೆಯಲ್ಲಿ ಇರೋಣ ಅಂತ ನನಗೆ ಸಾಂತ್ವನ ಮಾಡಿ ಹೊರಟು ಹೋದರು. ಇವೆಲ್ಲ ವಿಷಯವನ್ನು ಅಮ್ಮನಿಗೆ ಹೇಳಿದಾಗ ಅಮ್ಮ ಹೇಳಿದರು, ನಿನ್ನ ದೊಡ್ಡಮ್ಮ ಅವಳ ಮಕ್ಕಳ ಮದುವೆ ಆಯಿತು, ಇನ್ನೂ ಇದ್ದರೆ ನಿನ್ನನ್ನು ನೋಡಿಕೊಳ್ಳಬೇಕು ಅಂತ ಅವರು ಹೊರಟು ಹೋಗಿದ್ದು ಎಲ್ಲ ನನಗೆ ಗೊತ್ತು. ಆದರೆ ನೀನು ಯಾವುದೇ ಕಾರಣಕ್ಕೂ ತಪ್ಪಿಗೆ ಸಿಕ್ಕಿ ಹಾಕಿಕೊಳ್ಳಬೇಡ, ಚೆನ್ನಾಗಿ ಓದು. ನೀನು ಎಷ್ಟು ಓದಿದರೂ ನಾನು ಕೂಲಿ ನಾಲಿ ಮಾಡಿ ನಿನ್ನನ್ನು ಓದಿಸುತ್ತೇನೆ ಅಂತ ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದಳು. ಸದ್ಯಕ್ಕೆ ಅವಳಿಗೆ ನನ್ನನ್ನು ಬಿಟ್ಟರೆ ಯಾರನ್ನೂ ಕೂಡ ಕಂಡರೆ ಇಷ್ಟವಿಲ್ಲ, ನಂಬಿಕೆ ಕೂಡ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡ ನಾನು PUCಯಲ್ಲಿ ಒಳ್ಳೆ ಮಾರ್ಕ್ಸನ್ನು ತೆಗೆದೆ. ಡಿಗ್ರಿಗೆ ಬೆಂಗಳೂರಿಗೆ ಹೋದೆ, ಅದು ಕೂಡ ಗೌರ್ಮೆಂಟ್ ಹಾಸ್ಟೆಲ್. ಕಾಲೇಜ್ ಸೀಟ್ ಮಾತ್ರ ನನ್ನ ಮೆರಿಟ್ ಮೇಲೆ ಸಿಕ್ಕಿರುವುದು. ಅಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಓದುತ್ತಾರೆ. ಆದರೂ ಪರವಾಗಿಲ್ಲ, ಸ್ವಲ್ಪ ವರ್ಷಗಳು ನಾನು ಚೆನ್ನಾಗಿ ಓದಿದರೆ ನಂತರ ನನ್ನ ಅಪ್ಪ ಅಮ್ಮನಿಗೆ ಒಳ್ಳೆಯದು ಆಗುತ್ತದೆ, ಅವರನ್ನು ಸಾಕಬೇಕು ಅನ್ನುವ ಆಸೆ ಹೊತ್ತುಕೊಂಡು ಬೆಂಗಳೂರಿಗೆ ಹೋದೆ. ದಿನಗಳು ಕಳೆದಂತೆ ಕಾಲೇಜಿನ ಬಣ್ಣದಲ್ಲಿ ನಾನು ಬೆರೆತು ಹೋದೆ. ನಾನು ಕೂಡ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದೆ. ಬರುವ ದುಡ್ಡಿನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡುತ್ತಿದ್ದೆ. ಬಟ್ಟೆ, ಊಟ, ಬೈಕ್, ಶೋಕಿ ಇದೆಲ್ಲ ಒಂದು ಕಡೆಯಾದರೆ ಇತ್ತೀಚೆಗೆ ನನ್ನ ಎದೆ ಸುಂದರವಾಗಿರುವ ಹುಡುಗಿಯರನ್ನು ಕಂಡರೆ ಹೊಡೆದುಕೊಳ್ಳುತ್ತದೆ. ಅದರಲ್ಲಿ ತುಂಬ ಟಾಪಲ್ಲಿ ಇರೋದು ನಮ್ಮ ಕಾಲೇಜಿನಲ್ಲಿ ಇರುವ ದೀಪ್ತಿ. ಅವಳು ತುಂಬ ಸುಂದರವಾಗಿದ್ದಾಳೆ. ಅವಳಷ್ಟು ಸೌಂದರ್ಯವನ್ನು ನಾನು ಯಾರ ಮುಖದಲ್ಲೂ ನೋಡಿಲ್ಲ. ಮೊದಲು ನಾನು ಅವಳನ್ನು ನೋಡಿದಾಗ ಅವಳು ಪ್ಯಾಂಟು ಮತ್ತು ಶರ್ಟು ಹಾಕಿದ್ದಳು. ತುಂಬ ಇಷ್ಟವಾದಳು. ಕೊನೆಗೆ ದಿನಗಳು ಕಳೆದಂತೆ ತಿಳಿಯಿತು, ಅವಳು ತುಂಬ ಮಾಡರ್ನ್ ಬಟ್ಟೆಗಳನ್ನು ಹಾಕುತ್ತಾಳೆ. ತನ್ನ ಅಂದವಾದ ಮೈಮಾಟವನ್ನು ಇಡೀ ಪ್ರಪಂಚಕ್ಕೆ ತೋರಿಸಬೇಕು ಅನ್ನುವುದು ಅವಳ ಆಸೆ. ಏನೋ ಅಷ್ಟೊಂದು ಎಕ್ಸ್ಪೋಸ್ ಆಗುವ ರೀತಿ ಬಟ್ಟೆಯನ್ನು ಹಾಕುತ್ತಾಳೆ. ಆದರೂ ಇತ್ತೀಚೆಗೆ ಅವಳು ನನ್ನ ಬಳಿ ಬರುತ್ತಾಳೆ, ನನ್ನ ಪಕ್ಕ ನಿಲ್ಲುತ್ತಾಳೆ, ನನ್ನನ್ನು ಹಗ್ ಮಾಡುತ್ತಾಳೆ. ಇಂದು ನಾನು ಕಾಲೇಜಿಗೆ ಟಾಪರ್ ಆದೆ. ಎಲ್ಲರೂ ನಿಂತುಕೊಂಡು ಕ್ಲಾಪ್ಸ್ ಮಾಡುತ್ತಿದ್ದರು. ಲೆಕ್ಚರರ್ ಮೇಡಮ್ ಹೊರಗೆ ಹೋದ ನಂತರ ಅವಳು ಬಂದು ನನ್ನನ್ನು ಹಗ್ ಮಾಡಿ ನನ್ನ ಹಣೆಗೆ ಮುತ್ತನ್ನು ಕೊಟ್ಟಳು. ಇದೇ ಮೊದಲ ಬಾರಿ ಒಂದು ಹುಡುಗಿ ನನಗೆ ಮುತ್ತನ್ನು ಕೊಟ್ಟಿದ್ದು. ನಾನು ಭಯಗೊಂಡೆ ಅಲ್ಲಿ ಎಲ್ಲರೂ ಇದ್ದಿದ್ದನ್ನು ನೋಡಿ. ಅನಂತರ ತಿಳಿಯಿತು, ಅಲ್ಲಿ ಅದೆಲ್ಲ ಕಾಮನ್. ತುಟಿಗೆ ತುಟಿ ಮುತ್ತು ಕೊಟ್ಟಿಕೊಂಡು ಆ ಮುತ್ತಿನ ಅಲೆಯಲ್ಲಿ ತೇಲುತ್ತಾರೆ. ಅಂತಹುದರಲ್ಲಿ ಇವಳು ಕೇವಲ ಹಣೆಗೆ ಮುತ್ತು ಕೊಟ್ಟಳು ಅಂತ ಬೇಸರವಾಯಿತು. ಅವಳು ತುಟಿಗೆ ಮುತ್ತು ಕೊಟ್ಟಿದ್ದರೆ ಅಂತ ಅನಿಸಿದಾಗ ಮನಸ್ಸು ಕೇಕೆ ಹಾಕಿ ನಗುತ್ತಿದೆ. ಎಲ್ಲಿದ್ದವನು ಎಲ್ಲಿ ಬಂದೆ? ಇನ್ನೂ ನಿನ್ನ ಗುರಿ ಸಂಪೂರ್ಣವಾಗಿಲ್ಲ. ನಿನ್ನ ಎಜುಕೇಷನ್ ಕಂಪ್ಲೀಟ್ ಆದ ಮೇಲೆ ಇದೆಲ್ಲ ಅಂತ ನಾನು ಆ ವಿಷಯದ ಬಗ್ಗೆ ಗಮನ ಕೊಡದೆ ಸುಮ್ಮನಾದೆ. ಮರುದಿನ ಬೆಳಿಗ್ಗೆ ದೀಪ್ತಿ ಬಂದು ಕ್ಷಮೆ ಕೇಳಿದಳು. ನೀನು ತುಂಬ ಶೈ ಹುಡುಗ, ಎಲ್ಲರ ಎದುರಿಗೆ ಮುತ್ತು ಕೊಟ್ಟು ನಿನಗೆ ಏನಾದರೂ ಬೇಸರ ಮಾಡಿದ್ದರೆ ಕ್ಷಮಿಸು ಅಂತ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಣ್ಣನ್ನು ಹೊಡೆದಳು. ಅವಳ ಕೈಯಲ್ಲಿ ಒಂದು ಭರವಸೆ ಇತ್ತು, ಪ್ರೀತಿ ಇತ್ತು. ಅದಾದ ಮೇಲೆ ಇಬ್ಬರು ಸ್ವಲ್ಪ ಕ್ಲೋಸ್ ಆದೆವು. ಒಟ್ಟಿಗೆ ಪ್ರಾಜೆಕ್ಟ್ ವರ್ಕ್ ಮಾಡುತ್ತಿದ್ದೆವು. ಅವಳು ಬಂದು ನನಗೆ ಸಹಾಯ ಮಾಡುತ್ತಿದ್ದಳು, ನಾನು ಅವಳಿಗೆ ಸಹಾಯ ಮಾಡುತ್ತಿದ್ದೆ. ಒಂದು ರೀತಿ ಇದು ಪ್ರಾಜೆಕ್ಟ್ ವರ್ಕ್ ಇಂದ ಕಾಲೇಜ್ ಕ್ಯಾಂಟೀನ್ನಲ್ಲೇ ಹೋಗಿ ಕಾಫಿ ಕುಡಿಯುವವರೆಗೂ ಹೋಯಿತು. ಏನಾದರೂ ತಿನ್ನುತ್ತಿದ್ದೆವು. ಎಷ್ಟು ಸಮಯ ಇಬ್ಬರು ಕಳೆಯಲು ಸಾಧ್ಯ ಅಷ್ಟು ಕಳೆಯುತ್ತಿದ್ದೆವು. ಇತ್ತೀಚೆಗೆ ನಾನು ದೀಪ್ತಿ ವಿಷಯದಲ್ಲಿ ತುಂಬ ಅಡಿಕ್ಟ್ ಆಗಿದ್ದೇನೆ. ಅವಳಿಲ್ಲದೆ ನನ್ನ ಕೈಯಲ್ಲಿ ಇರಲು ಸಾಧ್ಯವಿಲ್ಲ. ಅದು ಅವಳಿಗೂ ಗೊತ್ತು. ನನ್ನ ಗೆಳೆಯರೆಲ್ಲ ಬೈಯುತ್ತಿದ್ದಾರೆ, ನೀನು ದೀಪ್ತಿಯ ಮೋಹದ ಪಾಶದಲ್ಲಿ ಬಿದ್ದಿದ್ದೀಯಾ. ಎಕ್ಸಾಮ್ ಹತ್ತಿರ ಬರುತ್ತಿದೆ, ಚೆನ್ನಾಗಿ ಓದು. ನಿನ್ನ ಪೇರೆಂಟ್ಸ್ ತುಂಬ ಬಡವರು, ಕಷ್ಟಪಟ್ಟಿದ್ದಾರೆ ಅಂತ ಅಂದಾಗ ನನ್ನ ಎದೆ ಇಂದು ಜೋರಾಗಿ ಹೊಡೆದುಕೊಳ್ಳಲು ಆರಂಭಿಸಿತು. ನನ್ನ ಅಪ್ಪ ಅಮ್ಮ ಪಾಪ ಬಡವರು, ನಾನು ನೋಡಿದರೆ ಅವಶ್ಯಕತೆಗೂ ಮೀರಿ ಈ ರೀತಿ ಆಡುತ್ತಿದ್ದೇನೆ ಅಂತ ನನಗೆ ನನ್ನ ಮೇಲೆ ಬೇಸರ ಬಂದು ಸುಮ್ಮನಾದೆ. ಆದರೆ ನಾನು ಸುಮ್ಮನಾದರೂ ಕೂಡ ದೀಪ್ತಿ ಸುಮ್ಮನೆ ಇರುವುದಿಲ್ಲ. ಅವಳು ನಾನು ಇದ್ದ ರೂಮನ್ನು ಹುಡುಕಿಕೊಂಡು ಬಂದೇ ಬಿಟ್ಟಳು. ತುಂಬ ಚಿಕ್ಕ ಬಡವರ ರೂಮ್
ರೀತಿ ಇತ್ತು ನಮ್ಮದು. ನಾವು ತುಂಬ ಶ್ರೀಮಂತರು, ನೀನು ಓದಬೇಕು, ಕಷ್ಟಪಡಬೇಕು ಅನ್ನುವುದು ಇಲ್ಲ. ನಮ್ಮ ಅಪ್ಪನಿಗೆ ಹೇಳಿ ನಿನಗೆ ತುಂಬ ದುಡ್ಡನ್ನು ಕೊಡಿಸುತ್ತೇನೆ, ಆರಾಮವಾಗಿ ಚಿಲ್ ಮಾಡು ಅಂತ ಹೇಳಿದಳು. ನಾನು ಅವಳ ಮಾತನ್ನು ಕೇಳಿದೆ. ಅದೇ ರೀತಿ ಚಿಲ್ ಮಾಡಲು ಆರಂಭಿಸಿದೆ. ಇನ್ನು ಅವಳು ನನ್ನನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗಿದ್ದಳು. ಟೈಮ್ ತುಂಬ ಆಯಿತು. ನನ್ನ ರೂಮ್ ದೂರ ಇರುವುದರಿಂದ ಅವಳ ರೂಮ್ನಲ್ಲಿ ಇಂದು ಉಳಿದುಕೊಳ್ಳಲು ಹೇಳಿದಳು. ನನಗೆ ಸ್ವಲ್ಪ ಮುಜುಗರವಾಯಿತು. ಇನ್ನು ನಮ್ಮಿಬ್ಬರಿಗೆ ಮದುವೆ ಆಗಿಲ್ಲ, ಒಂದೇ ರೂಮಿನಲ್ಲಿ ಉಳಿದುಕೊಳ್ಳುವುದು ಅಂತ ಹೇಳಿದಾಗ ಅವಳು ನನ್ನ ಮುಖವನ್ನು ವಿಚಿತ್ರವಾಗಿ ನೋಡಿದಳು. ನಾನು ಏನೂ ಮಾತನಾಡದೆ ಅವಳ ಹಿಂದೆ ಹೋದೆ, ಏಕೆಂದರೆ ನಾನು ಜೀವನದಲ್ಲಿ ನೋಡಿಲ್ಲ ಅಷ್ಟು ದುಬಾರಿಯಾದ ಬಟ್ಟೆಗಳನ್ನು, ಶೂವನ್ನು ಕೊಡಿಸಿದಳು. ಇಷ್ಟೊಂದು ಖರ್ಚು ಮಾಡಿರುವ ಅವಳನ್ನು ನಾನು ಏನು ಹೇಳಲು ಸಾಧ್ಯವಿಲ್ಲ ಅಲ್ಲವೇ ಅಂತ ಮನಸ್ಸು ಕೂಗಿ ಹೇಳಿದ್ದು ಅವಳ ಜೊತೆ ಅವಳ ರೂಮ್ಗೆ ಹೋದಾಗ ನಾನು ಬೆಚ್ಚಿದೆ. ತುಂಬ ಸುಂದರವಾದ ರೂಮ್. ಆ ರೂಮಿನಲ್ಲಿ ತಿನ್ನಲು ಕುಡಿಯಲು ಎಲ್ಲ ಇದೆ, ಏನು ಬೇಕಾದರೂ ಸಿಗುತ್ತದೆ, ಯಾವುದೇ ತೊಂದರೆ ಇಲ್ಲದೆ. ಸಾಫ್ಟ್ ಡ್ರಿಂಕ್ಸ್ ಅಂತ ಅಂದುಕೊಂಡು ಅಲ್ಲಿ ಇದ್ದ ಡ್ರಿಂಕ್ಸನ್ನು ನಾನು ಕುಡಿದುಬಿಟ್ಟೆ. ಸ್ವಲ್ಪ ಹೊತ್ತಿಗೆ ನಾನು ಪ್ರಜ್ಞೆ ಕಳೆದುಕೊಂಡೆ. ನನಗೆ ಏನಾಗುತ್ತಿದೆ ಅಂತ ತಿಳಿಯುತ್ತಿಲ್ಲ, ಆದರೆ ಯಾರೋ ನನ್ನನ್ನು ಮುಟ್ಟುತ್ತಿದ್ದಾರೆ, ನನ್ನ ಬಟ್ಟೆಯನ್ನು ತೆಗೆಯುತ್ತಿದ್ದಾರೆ ಅಂತ ಅನಿಸಿತು. ಬೆಳಿಗ್ಗೆ ಎಚ್ಚರವಾದಾಗ ನನ್ನ ಪಕ್ಕ ದೀಪ್ತಿ ಇದ್ದಳು. ಇಬ್ಬರು ಸಂಪೂರ್ಣವಾಗಿ ಬೆತ್ತಲಾಗಿದ್ದೆವು. ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಮೇಲೆ ಮಲಗಿದ್ದಾಳೆ. ನನಗೆ ಭಯವಾಯಿತು. ಅವಳನ್ನು ದೂರ ತಳ್ಳಿದೆ. ಅವಳು ಕೆಳಗೆ ಬಿದ್ದು ಹೋದಳು. ಜೋರಾಗಿ ಕಿರುಚಿದಳು. ಹುಡುಗ ಸುಂದರವಾಗಿದ್ದಾನೆ ಅಂತ ನನ್ನ ದೇಹವನ್ನು ಕೊಟ್ಟರೆ ಇಷ್ಟು ಕೆಟ್ಟದಾಗಿ ನಡೆಸಿಕೊಳ್ಳುತ್ತೀಯ ರಾಸ್ಕಲ್ ಅಂತ ನನ್ನ ಎದೆಯ ಮೇಲೆ ಹೊಡೆದಳು. ಆಗ ನನಗೆ ವಾಸ್ತವ ಅರ್ಥವಾಯಿತು. ಅವಳು ತುಂಬ ಶ್ರೀಮಂತರು. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡರೆ ನನಗೆ ಜೀವನದಲ್ಲಿ ಯಾವುದೇ ಕಷ್ಟವಾಗುವುದಿಲ್ಲ. ಅಷ್ಟು ಚೆನ್ನಾಗಿ ಅವಳು ನನ್ನನ್ನು ನೋಡಿಕೊಳ್ಳುತ್ತಾಳೆ. ನಾನು ಏಕೆ ಇಷ್ಟೊಂದು ವಿಚಿತ್ರವಾಗಿ ಆಡುತ್ತಿದ್ದೇನೆ ಅಂತ ಅವಳ ಬಳಿ ಸಾರಿ ಕೇಳಿ ಅವಳನ್ನು ಮೇಲೆ ಕೂರಿಸಿದೆ. ಅವಳು ಜೋರಾಗಿ ನನ್ನ ಕೂದಲನ್ನು ಹಿಡಿದುಕೊಂಡು ನನ್ನ ತುಟಿಗಳನ್ನು ಕಚ್ಚಿದಳು. ನನಗೆ ನೋವಾಯಿತು. ಕಾಲೇಜಿಗೆ ಹೋಗಬೇಕು ಅಂತ ನಾನು ರೆಡಿಯಾಗಲು ಬಂದರೆ ಅವಳು ನನ್ನನ್ನು ಬಿಟ್ಟಿಲ್ಲ. ನನಗೆ ಇಷ್ಟವಾದಾಗ ಮಾತ್ರ ನೀನು ಕಾಲೇಜಿಗೆ ಹೋಗುವುದು. ನನ್ನ ದೇಹದ ಬಿಸಿಯನ್ನು ತಣ್ಣಗೆ ಮಾಡುವವರೆಗೂ ನಾನು ನಿನ್ನನ್ನು ಎಲ್ಲಿಗೂ ಕಳಿಸುವುದಿಲ್ಲ ಅಂತ ಹೇಳಿದಳು. ಹುಡುಗನಾಗಿ ಒಂದು ಹೆಣ್ಣಿನ ದೇಹದ ಬಿಸಿಯನ್ನು ತಣ್ಣಗೆ ಮಾಡಲು ಸಾಧ್ಯವಾಗುತ್ತಿಲ್ಲವೇ ಅಂತ ತುಂಬ ಅವಾಚ್ಯ ಶಬ್ದಗಳಿಂದ ನನ್ನನ್ನು ಬೈದಳು. ನನಗೆ ದುಃಖವಾಯಿತು. ಆಗ ಅವಳನ್ನು ಹಾಸಿಗೆ ಮೇಲೆ ತಳ್ಳಿ ಮನಸ್ಸೋ ಇಚ್ಛೆ ಅವಳ ದೇಹದ ಮೇಲೆ ದಾಳಿ ಮಾಡಿದೆ. ಎಷ್ಟು ದಾಳಿ ಮಾಡಿದರೂ ಅವಳು ಏನು ಸಾಕಾಗಿಲ್ಲ, ಇನ್ನೂ ಮಾಡು ಅಂತ ಹೇಳುತ್ತಿದ್ದಳು. ನನ್ನ ಶಕ್ತಿ ಕಡಿಮೆ ಆಗುತ್ತಿದೆಯೇನೋ ಅಂತ ನನಗೆ ಅನಿಸಿ ಅವಳನ್ನು ಖುಷಿಪಡಿಸಲು ಜಾಸ್ತಿ ಪ್ರಯತ್ನ ಮಾಡುತ್ತಿದ್ದೆ. ಎಷ್ಟು ಪ್ರಯತ್ನ ಪಟ್ಟರೂ ಅವಳು ಖುಷಿಯಾಗುತ್ತಿರಲಿಲ್ಲ. ನನ್ನ ದೇಹದ ಅಣುವನ್ನು ಅವಳು ಸೇವಿಸಿದ್ದಾಳೆ. ನಾನು ಕೂಡ ಅವಳ ದೇಹದ ಪ್ರತಿ ಕಣದ ಮೇಲೂ ಅಧಿಕಾರ ಸಾಧಿಸಿದ್ದೇನೆ. ಅವಳ ದೇಹದ ಯೌವನದ ರಸವನ್ನು ಹೀರಿ ಕುಡಿದಿದ್ದೇನೆ. ನನ್ನ ಕೈಲಾದಷ್ಟು ಮಾಡಿದರೂ ಕೂಡ ಅವಳು ಇನ್ನೂ ನನಗೆ ಸುಖ ಕೊಡು ಅಂತ ಹೇಳುತ್ತಾಳೆ. ನನಗೆ ತುಂಬ ಸಾಕಾಗಿ ಬಿಟ್ಟಿದೆ. ಇಂದು ಸಡನ್ನಾಗಿ ನಾನು ಕಾಲೇಜ್ಗೆ ಹೋಗಬೇಕು, ಇಂಪಾರ್ಟೆಂಟ್ ಪ್ರಾಜೆಕ್ಟ್ ವರ್ಕ್ ಇದೆ ಅಂತ ನೆನಪು ಮಾಡಿದಾಗ ಅವಳು ಇಷ್ಟವಿಲ್ಲದ ಮನಸ್ಸಿನಿಂದ ನನ್ನನ್ನು ಕಾಲೇಜಿಗೆ ಕಳಿಸಿದ್ದಳು. ನೀನು ಅಂತ ಹೇಳಿದಾಗ ನೀನು ಹೋಗು, ನಾನು ಹಿಂದೆಯೇ ಬರುತ್ತೇನೆ ಅಂತ ಹೇಳಿದಳು. ನನಗೆ ಸ್ವಲ್ಪ ಬೇಸರವಾಯಿತು. ಮನಸ್ಸಿನಿಂದ ಅಲ್ಲವಾದರೂ ದೇಹದಿಂದ 3 ದಿನ ಅಂಟಿಕೊಂಡಿದ್ದೆವು. ಸಡನ್ನಾಗಿ ಅವಳನ್ನು ಬಿಟ್ಟು ಹೋಗಲು ದುಃಖವಾಗುತ್ತಿತ್ತು. ಆದರೆ ನನಗೆ ನನ್ನ ವಿದ್ಯಾಭ್ಯಾಸ, ಅದರ ಮೇಲೆ ನಾನು ತೆಗೆದುಕೊಳ್ಳುವ ಕೆಲಸ ತುಂಬ ಇಂಪಾರ್ಟೆಂಟ್. ಅವಳು ಶ್ರೀಮಂತರು ಇರಬಹುದು, ಆದರೆ ನನ್ನ ಅಪ್ಪ ಅಮ್ಮನನ್ನು ಸಾಕು ಅಂತ ಭಿಕ್ಷೆ ಬೇಡಲು ಸಾಧ್ಯವಿಲ್ಲ. ಅವನು ಅರೆ ಮನಸ್ಸಿನಿಂದ ಕಾಲೇಜಿನ ಕಡೆ ಹೋದ. ಅಲ್ಲಿ ಹೋಗಿ ತುಂಬ ಪರದಾಡುತ್ತಿದ್ದ. ಏನು ಒಂದು ಚಡಪಡಿಕೆ. ಕಾಲೇಜಿನಲ್ಲಿ ಪ್ರತಿಯೊಬ್ಬರೂ ಅವನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಇವನಿಗೆ ಒಂದು ರೀತಿ ಬೇಸರವಾಗುತ್ತಿತ್ತು. ನನ್ನ ಗೆಳೆಯ ಬಂದು ನನ್ನನ್ನು ಕರೆದುಕೊಂಡು ಹೋದ ಕ್ಯಾಂಟೀನ್ಗೆ. ಏನಾಯಿತು ಹೇಳು ಅಂತ ಕೇಳಿದ. ಏನೂ ಆಗಿಲ್ಲ, ನಾನು ಕಾಲೇಜಿಗೆ ಬಂದೆ ಅಂದಾಗ ಅವನು
ನನಗೆ ನಿನ್ನ ಎಲ್ಲ ವಿಷಯ ಗೊತ್ತು. ಸ್ವಲ್ಪ ನಿಧಾನವಾಗಿ ಬಿಡಿಸಿ ಹೇಳು ಅಂತ ಹೇಳಿದನು. ಅಂದರೆ ದೀಪ್ತಿ ವಿಷಯ. ನಾನು ಅವಳನ್ನು ತುಂಬ ಪ್ರೀತಿ ಮಾಡುತ್ತಿದ್ದೇನೆ. ನಾವಿಬ್ಬರು ಬಹಳ ಬೇಗ ಮದುವೆ ಆಗುತ್ತೇವೆ. ಅವರು ತುಂಬ ಶ್ರೀಮಂತರು ಅಲ್ಲವೇ ಅಂದಾಗ ಅವನು ಜೋರಾಗಿ ನಗಲು ಶುರು ಮಾಡಿದ. ನನಗೆ ಅವಳು ತಿಂಗಳ ಹಿಂದೆ ಹಾಕಿಕೊಂಡು ಬಂದಿದ್ದ ನೆಟ್ ಟಿ ಶರ್ಟ್, ಅದರಲ್ಲಿ ಕಾಣುತ್ತಿದ್ದ ಅವಳ ಸೌಂದರ್ಯ ಕಣ್ಣಿಗೆ ಇನ್ನೂ ಕಟ್ಟಿತ್ತು. ಅದನ್ನೇ ನೆನೆಸಿಕೊಳ್ಳುತ್ತಿದ್ದೆ. ನನ್ನ ಗೆಳೆಯ ನನ್ನ ಕಿವಿಯನ್ನು ಹಿಡಿದುಕೊಂಡು, ಅಯ್ಯೋ ದಡ್ಡ, ಅವರ ಅಪ್ಪ ಶ್ರೀಮಂತ ಇರಬಹುದು, ಆದರೆ ಅವಳನ್ನು ಅವರ ಮನೆಯಿಂದ ಹೊರಗೆ ಓಡಿಸಿಬಿಟ್ಟಿದ್ದಾರೆ. ಏಕೆಂದರೆ ಅವಳು ಅವಳ ರಿಲೇಟಿವ್ಸ್ಗಳ ಜೊತೆಗೆ, ಮನೆಯ ಡ್ರೈವರ್ಗಳು, ಕೆಲಸದವರ ಜೊತೆಯೂ ಕೂಡ ಫಿಸಿಕಲಿ ಇಂಟಿಮೇಟ್ ಆಗುತ್ತಿದ್ದಳಂತೆ. ಅವಳಿಗೆ ಪ್ರತಿದಿನ ಒಂದು ಹುಡುಗ ಬೇಕು. ಅವರು ಸುಂದರವಾಗಿರಬೇಕು, ಹೆಲ್ದಿ ಆಗಿರಬೇಕು. ನಿನಗೆ ಈ ವಿಷಯ ಗೊತ್ತಿಲ್ಲವೇ? ಅದಕ್ಕೆ ಅವಳು ಅಷ್ಟು ಸುಂದರವಾಗಿದ್ದರೂ ನಮ್ಮ ಕಾಲೇಜಿನಲ್ಲಿ ಯಾರೂ ಅವಳ ಹಿಂದೆ ಹೋಗುತ್ತಿರಲಿಲ್ಲ. ನಿನಗೆ ಹೇಗೆ ಈ ವಿಷಯ ಗೊತ್ತಾಗಲಿಲ್ಲ ಅಂತ ಹೇಳಿದಾಗ ನನಗೆ ನಿಜವಾಗಲೂ ತಲೆ ತಿರುಗಿದಂತೆ ಆಯಿತು. ನೀನು ಸುಳ್ಳು ಹೇಳುತ್ತಿದ್ದೀಯಾ ಅಂದಾಗ ಅವನು ದೀಪ್ತಿಯ ಹಳೆ ವಿಡಿಯೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಇರುವುದನ್ನು ತೋರಿಸಿದ. ಅವಳ ಮೇಲಿನ ಕೋಪಕ್ಕೆ ಅವನು ಫೋನ್ ಮಾಡಿದರೆ ಅವಳು ಫೋನನ್ನು ಪಿಕ್ ಮಾಡಿಲ್ಲ. ಗೆಳೆಯ ಹೇಳಿದ, ನೀನು ಎಷ್ಟು ಸಲ ಫೋನ್ ಮಾಡಿದ್ದರೂ ಅವಳು ಎತ್ತುವುದಿಲ್ಲ ಅಷ್ಟೆ. ನಿನ್ನ ವ್ಯಾಲಿಡಿಟಿ. ಈಗ ಅವಳು ಬೇರೆ ಒಂದು ಹುಡುಗನ ಹಿಂದೆ ಹೋಗಿರುತ್ತಾಳೆ ಅಂದ. ಚೆನ್ನಾಗಿ ಬೈದು ಹೊರಟು ಹೋದ. ನಾನು ದೀಪ್ತಿಯ ರೂಮಿನ ಬಳಿ ಹೋದಾಗ ಅವರು ರೂಮನ್ನು ಖಾಲಿ ಮಾಡಿಕೊಂಡು ಹೊರಟು ಹೋದರು. ಯಾವಾಗ ಅಂತ ಕೇಳಿದಾಗ, ನೀವು ಇಲ್ಲಿಂದ ಹೊರಹೋದ ತಕ್ಷಣ ನಿಮ್ಮ ಕೈಗೆ ಒಂದು ಪತ್ರವನ್ನು ಕೊಡಲು ಹೇಳಿದರು. ಅದನ್ನು ಭಯದಿಂದಲೇ ಅದರುತ್ತಿರುವ ಕೈಗಳಿಂದಲೇ ನಾನು ತೆಗೆದುಕೊಂಡೆ. ಅವಳು ಅದರಲ್ಲಿ ತುಂಬ ಸುಂದರವಾದ ಅಕ್ಷರಗಳಿಂದ ಬರೆದಿದ್ದಾಳೆ. ಪ್ರೀತಿಯ ಗೆಳೆಯ, ನನಗೆ ನೀನೆಂದರೆ ತುಂಬ ಇಷ್ಟ. ನಾನು ಇಷ್ಟು ದಿನ ರಾತ್ರಿ ಕಳೆದ ಹುಡುಗರಲ್ಲಿ ಎಲ್ಲರಿಗಿಂತ ಬೆಸ್ಟ್ ನೀನು. ನಿನಗೆ ಹೌಸ್ ವೈಫ್ ಬೇಕು, ಆದರೆ ನನಗೆ ನೀನು ಬೇಕು ಅಂತ ಅನಿಸುತ್ತದೆ. ಅದು ಕೂಡ ಸ್ವಲ್ಪ ಸಮಯಕ್ಕೆ. ನಂತರ ನೀನು ಬೇಡ ಅಂತ ಅನಿಸುತ್ತದೆ. ನಿನಗೆ ನಾನು ಸೂಟ್ ಅಲ್ಲ. ನೀನು ಸಂಪೂರ್ಣವಾಗಿ ಪರ್ಫೆಕ್ಟ್. ಏಕೆಂದರೆ ನಿನ್ನಂತಹ ಒಳ್ಳೆಯ ಹುಡುಗನನ್ನು ನಾನು ಮದುವೆಯಾಗಿ ಜೀವನ ಪರ್ಯಂತ ಇರಲು ಸಾಧ್ಯವೇ ಇಲ್ಲ. ಋತು ಬದಲಾದಂತೆ ನನ್ನ ಮೂಡ್ ಬದಲಾಗುತ್ತದೆ. ನಿನಗೆ ತುಂಬ ಒಳ್ಳೆಯ ಹುಡುಗಿ ಸಿಗುತ್ತಾಳೆ. ನೀನು ತುಂಬ ಒಳ್ಳೆಯವನು. ವಿಷಯಕ್ಕೆ ಬರುತ್ತೇನೆ. ನಾನು ಈ ಪತ್ರ ಬರೆಯಲು ಕಾರಣ ಎಂದರೆ, ನೀನು ನನಗೆ 3 ದಿನಗಳ ಕಾಲ ತುಂಬ ಸುಂದರವಾದ ಸುಖವನ್ನು ಕೊಟ್ಟಿದ್ದೀಯ. ಅದರಲ್ಲಿ 2 ಮಾತಿರಲಿಲ್ಲ. ನಾನು ನಿನಗೆ ಏನಾದರೂ ಕೊಡಬೇಕು ಅಂತ ಅನಿಸುತ್ತಿದೆ. ಬ್ಲ್ಯಾಂಕ್ ಚೆಕ್ಕನ್ನು ಕೊಟ್ಟಿದ್ದೇನೆ. ಅದನ್ನು ನೀನು ಬಳಸಿಕೊ. ಮೊದಲಿಗೆ ನಿನಗೆ ಬೇಡ ಅಂತ ಅನ್ನಿಸಬಹುದು, ಆದರೆ ನಿನ್ನ ತಂದೆ ತಾಯಿ ಅವರ ಸೌಕರ್ಯವನ್ನು ನೋಡಲಾದರೂ ಬಳಸಿಕೊ. ಈ ದುಡ್ಡು ನನ್ನದಲ್ಲ, ನನ್ನ ತಂದೆ ತಾಯಿಯದು. ಅಂದರೆ ಅವರು ನ್ಯಾಯವಾಗಿ ಸಂಪಾದನೆ ಮಾಡಿದ್ದಾರೆ. ಆ ದುಡ್ಡಿನ ಬಗ್ಗೆ ನಿನಗೆ ಬೇಸರ ಮಾಡಿಕೊಳ್ಳುವ, ನೊಂದುಕೊಳ್ಳುವ ಪ್ರಮೇಯವಿಲ್ಲ. ನಾನು ಮನಪೂರ್ತಿ ಇಷ್ಟಪಟ್ಟು ನಿನಗೆ ಕೊಟ್ಟಿರುವುದು ಅಂತ ಅವಳ ಪತ್ರದಲ್ಲಿ ಇದ್ದ ಸಾಲುಗಳನ್ನು ಓದಿ ಇವನು ಶಾಕ್ ಆದ. ಇಷ್ಟವಿಲ್ಲದಿದ್ದರೂ ಅವಳು ಕೊಟ್ಟಿದ್ದ ಬ್ಲ್ಯಾಂಕ್ ಚೆಕ್ಕನ್ನು ತೆಗೆದುಕೊಂಡು ಹೋದ. ದಿನಗಳು ಕಳೆದಂತೆ ಅವಳನ್ನು ಮರೆತ. ಇವನು ಇವನ ಕ್ಷೇತ್ರದಲ್ಲಿ ಉತ್ತಮ ವ್ಯಕ್ತಿಯಾದ. ಈಗಲೂ ಕೂಡ ಅವಳು ಕೊಟ್ಟಿದ್ದ ಬ್ಲ್ಯಾಂಕ್ ಚೆಕ್ ಅದೇ ರೀತಿ ಉಪಯೋಗಿಸದೆ ಅವನ ಕಬೋರ್ಡ್ನಲ್ಲಿ ಇದೆ. ಅವನು ಅದನ್ನು ಬಳಸಿಲ್ಲ. ಅವಳ ನೆನಪಿಗಾಗಿ ಇಟ್ಟುಕೊಂಡಿದ್ದಾನೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.